ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯುವರ್ ಆನರ್, ಶ್ರೀಕಾಂತ್ ಅವರ ತಂಗಿ ಗಂಡ ರವಿಶಂಕರ್ ಅವ್ರನ್ನ ಕಟಕಟಗೆ ಕರೆಸಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್. ಓಕೆ, ಪ್ರೊಸೀಡ್. ಈ ಕೇಸ್ ವಿಷಯವಾಗಿ ನೀವೇನಾದರೂ ಹೇಳೋದಿದ್ರೆ ಹೇಳ್ಬೋದು. ಯುವರ್ ಆನರ್, ಹೇಳೋದು ತುಂಬ ಇದೆ. ಈಗ ನಾನು ಹೇಳ್ತಿರೋದ್ರಿಂದ ನಾವು ಎಷ್ಟು ಚಿತ್ರಹಿಂಸೆ ಪಟ್ಟಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಇವರು ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳಿ ಅಂತ ನಮ್ಮ ಮನೆ ಹತ್ರ ಬರ್ತಾ ಇದ್ರು. ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋದು, ಧಮಕಿ ಹಾಕೋದು. ನಮ್ಗಾಗಿರೋ ನೋವನ್ನ ಹೇಳ್ಕೊಳಕ್ ಆಗ್ತಿಲ್ಲ ಯುವರ್ ಆನರ್. ಅಷ್ಟೊಂದು ತೊಂದರೆ ಕೊಟ್ಟಿದ್ದಾರೆ. ಇವರು ಮಾಡಿರೋದು ಒಂದ ಎರಡ, ನಮ್ಮ ಭಾವನ ಸಾಯಿಸಿದ್ದು ಅಲ್ಲದೆ ಅವ್ರ ಆಸ್ತಿನೂ ಅವ್ರ ಹೆಸರಿಗೆ ಬರ್ಕೊಂಡಿದ್ರು. ಇದು ಸಾಲದು ಅಂತ ಖುಷಿನೂ ನಮ್ಮ ಕೈಯಿಂದ ಕಿತ್ಕೊಂಡಿದ್ರು. ನಮ್ಮ ಬಗ್ಗೆ ಏನಿಲ್ಲ ಸಲದ ಹೇಳ್ಕೊಟ್ಟಿದ್ರು ನಮ್ಗೆ ಗೊತ್ತಿಲ್ಲ. ಮಗು ನಮ್ಮ ಹತ್ರ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇತ್ತು. ನಮ್ಮ ಮನೆ ಮಗುನ ನಾವು ವಾಪಸ್ ಪಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ಯುವರ್ ಆನರ್? ತುಂಬ ಕಷ್ಟಪಟ್ಟಿದ್ದೀವಿ. ಆ ಮಗುಗೆ ತಂದೆ ತಾಯಿ ಇಲ್ಲ, ತಂದೆ ತಾಯಿ ಥರ ನಾವು ನೋಡ್ಕೋತೀವಿ ಅಂತ ಕರ್ಕೊಂಡೋಗಿ ಆ ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತೀವಿ ಯುವರ್ ಆನರ್. ಆ್ಯಕ್ಚುಲಿ ನೋಡೋಕೆ ಹೋದರೆ ಆ ಮಗುಗೆ ಇವರಿಗೆ ಸಂಬಂಧನೇ ಇಲ್ಲ ಯುವರ್ ಆನರ್. ಆದರೆ ನಾವು ಇಂಥ ಕಟಕರ ಜೊತೆ ಆ ಮಗು ಬೆಳೆದ್ರೆ ಅದರ ಫ್ಯೂಚರ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ವಾಪಸ್ ಕರ್ಕೊಂಡು ಬರಲೇಬೇಕು ಮಗುನಂತ ಪೊಲೀಸ್ ಸ್ಟೇಷನ್ ಮೆಟ್ಲು ಏರಿದ್ವಿ. ಇವರೊಬ್ಬ ಪ್ರಭಾವಿ ಪೊಲಿಟಿಷಿಯನ್ ಅವ್ರ ಮಗ. ಆ ಪವರ್ನ ಇವ್ರು ಮಿಸ್ಯೂಸ್ ಮಾಡಿಕೊಂಡು ಅಲ್ಲಿ ಯಾರು ಕೈಕಾಲು ಹಿಡಿದ್ರು ಮಗುನ ವಾಪಸ್ ಕರ್ಕೊಳ್ಳೋಕೆ ಆಗಿಲ್ಲ ಯುವರ್ ಆನರ್. ಅವ್ರನ್ನ ಸುಮ್ಮನೆ ಹೊರಗೆ ಬಿಟ್ರೆ ಇವ್ರು ಏನು ಮಾಡೋಕ್ಕೂ ಹೇಸಲ್ಲ ಯುವರ್ ಆನರ್. ಏನು ಬೇಕಿದ್ರು ಮಾಡ್ತಾರೆ. ಅದಕ್ಕೆ ಇಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಯುವರ್ ಆನರ್. ಆ ಮಗು ಬಗ್ಗೆ ನೆನೆಸ್ಕೊಂಡ್ರೆ ಪಾಪ ತಂದೆ ತಾಯಿ ಇಲ್ಲದೆ ಒಬ್ಬಂಟಿಯಾಗಿ ಅನಾಥಾಗಿ ಬೆಳೀತಾ ಇದೆ. ಅನಾಥವಾಗಿ ಕೊರಗ್ತಾ ಇದ್ದು ನೋಡಿದ್ರೆ ಸಂಕಟ ಆಗುತ್ತೆ ಯುವರ್ ಆನರ್, ಸಂಕಟ ಆಗುತ್ತೆ. ನೋಡೋಕ್ಕಾಗಲ್ಲ ಯುವರ್ ಆನರ್, ನೋಡೋಕ್ಕಾಗಲ್ಲ. ಸಾರಿ ಯುವರ್ ಆನರ್, ನಾನು ಸ್ವಲ್ಪ ಇಮೋಷ್ನಲ್ ಮನುಷ್ಯ. 2 ಜೀವ ತೆಗೆದು ಏನೂ ಆಗಿಲ್ಲ ಅನ್ನೋ ಥರ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅಂದರೆ ಹೇಗೆ ಯುವರ್ ಆನರ್? ಹೇಗೆ? ತಪ್ಪು ಮಾಡಿದ್ದಾರೆ ಅಂದಮೇಲೆ ಶಿಕ್ಷೆ ಆಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ನಮ್ಮ ಭಾವ ನಮ್ಮ ಅತ್ತೆಗೆ ಅವ್ರ ಸಾವಿಗೆ ನ್ಯಾಯ ಸಿಗಬೇಕು ಯುವರ್ ಆನರ್. ಮಗುನ ನಾವು ವಾಪಸ್ ಕರ್ಕೊಂಡು ಬಂದ್ವಿ. ಈಗ ನಾನು ನನ್ನ ವೈಫ್ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ ಯುವರ್ ಆನರ್. ಈಗಷ್ಟೇ ಮಗು ನಮ್ಮ ಜೊತೆ ಹೊಂದ್ಕೊಂಡು ಹೋಗ್ತಾ ಇದೆ. ಬೇಕಿದ್ರೆ ನೀವು ನನ್ನ ವೈಫ್ ಅಂದರೆ ಶ್ರೀಕಾಂತ್ ಅವ್ರ ತಂಗಿ ಅವ್ರನ್ನ ಕರೆಸಿ ನೀವು ವಿಚಾರಿಸ್ಬೋದು ಯುವರ್ ಆನರ್. ಯುವರ್ ಆನರ್, ಶ್ರೀಕಾಂತ್ ಅವರ ತಂಗಿ ಸೌಪರ್ಣಿಕಾ ಅವ್ರನ್ನ ಕಟ್ಕಟೆ ಕರೆಸಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್. ಓಕೆ, ಪ್ರೊಸೀಡ್. ಹೋಗು ಬಂಗಾರಿ, ನಾವು ಪಟ್ಟಿರೋ ಕಷ್ಟ ಏನು, ನಮಗಾಗಿರೋ ತೊಂದರೆ ಏನು ಅಂತ ಅವ್ರ ಹತ್ರ ಹೇಳು. ಹೋಗು ಬಂಗಾರಿ, ಹೋಗು.
ವೀಣಾ ಅತ್ತೆ ವೀಣಾ ಏನಾಯ್ತಮ್ಮ? ಅಲ್ಲ, ಫೋನಲ್ಲೂ ಹೀಗೆ ಅಳ್ತಾ ಅರ್ಧಂಬರ್ಧ ಮಾತಾಡಿ ಫೋನ್ ಇಟ್ಬಿಟ್ಟೆ. ಈಗ ನೋಡಿದ್ರೆ ಅಳ್ತಾ ಕೂತಿದ್ಯಲ್ಲ, ಏನಾಯಿತು? ನಾವು ಗಾಬರಿಯಿಂದ ಇಲ್ಲಿಗೆ ಓಡ್ ಬಂದ್ವಿ. ಮಾವ, ಅತ್ತೆ, ಅದು ಈ ಸೈಟಿಂದ ನಿಜವಾದ ಓನರು ವೀರೇಂದ್ರ ಅವ್ರು ಬಂದಿದ್ರು. ಅವ್ರು ಬಂದವರು ಈ ಮನೆನ, ಈ ಜಾಗನ ನಿಮಗೆ ಬಿಟ್ಕೊಡೋಕ್ಕಾಗಲ್ಲ. ಮನೆ ಕಟ್ಟೋದಕ್ಕೆ ಮುಂಚೆ ಒಂದ್ಸಲ ಅಲ್ಲ 100 ಸಾರಿ ಕ್ರಾಸ್ ಚೆಕ್ ಮಾಡಿ ಮನೆ ಕಟ್ಟಬೇಕು. ತುಂಬ ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ ಸರ್. ನನ್ನ ಹೆಂಡತಿ ಇದ್ದಾರೆ, ಮಗ ಇದ್ದಾನೆ. ನೀವೇ ಏನು ಮಾಡಬೇಕು ಅಂತ ಹೇಳಿ ಸರ್. ಇನ್ನೇನ್ರಿ ಮಾಡೋದು? ನನಗೆ ಮನೇನ ಬಿಟ್ಕೊಡ್ಬೇಕು. ಹೀಗಾಗೋಯ್ತಮ್ಮ? ಹೌದು ಮಾವ, ಈಗ ಈ ಮನೆನ ಹೇಗೆ ಉಳಿಸ್ಕೊಳ್ಳೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆ ವೀರೇಂದ್ರ ಅವರು ಬಂದು ನಿಮ್ಮ ತಂದೆ ತಾಯಿನ ಕರೆಸಿ ಅವ್ರ ಹತ್ರನೇ ಮಾತಾಡ್ತೀವಿ ಅಂತ ನಿಮ್ಮ ಮಗನಿಗೆ ಹೇಳ್ಬಿಟ್ಟು ಹೋದರು. ಅಲ್ಲಮ್ಮ, ಈ ವಿಷಯನ ನೀನು ಆಗಲೇ ನಿಮ್ಮ ಅತ್ತೆ ಜೊತೆ ಫೋನಲ್ಲಿ ಮಾತಾಡುವಾಗ ಹೇಳಿದ್ರೆ ನಾವು ಬರಲ್ಲ ಅಂತಿದ್ವಾ? ಹೇಗೆ ಹೇಳಿ ಮಾವ, ನಿಮಗೆ ಮೋಸ ಮಾಡಿಬಿಟ್ಟು ಈ ಮನೆನ ಕಟ್ಸಿದ್ರು. ಕಟ್ಸಿದ ಮೇಲಾದರೂ ನಿಮ್ಮಿಬ್ಬರನ್ನ ತಂದು ಜೊತೆನಲ್ಲಿ ಇಟ್ಕೊಂಡ್ರಾ? ಇಲ್ಲ, ಎಲ್ಲಾದರೂ ಹೇಗಾದರೂ ಬದುಕು ಮಾಡ್ಕೊಳ್ಳಿ ಅಂತ ನಿಮ್ಮಿಬ್ಬರನ್ನ ಹಾಗೆ ಬಿಟ್ಬಿಟ್ರು. ಒಂದಿನಾದ್ರೂ ಕರೆದು ತಂದೆ ತಾಯಿ ಅಂತ ನಿಮ್ಗೊಂದು ಊಟ ಹಾಕಿದಾರ ಅವರು? ಹೀಗೆಲ್ಲ ನಡ್ಕೊಂಡಿರೋವಾಗ ನಾನು ಬಂದು ಯಾವ ಮುಖ ಇಟ್ಕೊಂಡು ಹೀಗೆಲ್ಲ ಆಯ್ತು ಅಂತ ಹೇಳಿ ಮಾವ? ನಾನು ಹೇಳಿದ್ರೆ ನೀವು ಸಹಾಯ ಮಾಡ್ತೀರಾ ಅಂತ ನನಗೆ ಖಂಡಿತ ಗೊತ್ತು. ಅದು ಎಷ್ಟು ಸಲ ಅಂತ ಸೋತು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳಿ ಮಾವ. ಹಾಗಂತ ಕಷ್ಟದಲ್ಲೇ ಕೈ ತೊಳ್ಕೋಬೇಕು ಅಂತಿದ್ದೀನಮ್ಮ. ಅಲ್ಲಮ್ಮ, ಅವನಿಗೇನೋ ಬುದ್ಧಿ ಇಲ್ಲ, ಮಾತಾಡ್ತಾನೆ ಮಾಡ್ತಾನೆ ಅಂತ ತಂದೆ ತಾಯಿಯಾಗಿ ನಾವು ಇದೆಲ್ಲ ಗೊತ್ತಿದ್ದು ಸುಮ್ಮನೆ ಇರೋಕ್ಕಾಗತ್ತಾ? ಹೌದಮ್ಮ ವೀಣಾ, ನಾವು ಹಳೇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸುವಂಥವ್ರಲ್ಲ. ಮಕ್ಕಳು ಕಷ್ಟದಲ್ಲಿರುವಾಗ ತಂದೆ ತಾಯಿ ಆದವರು ಸಹಾಯ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ, ಅದನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಷ್ಟಕ್ಕೆ ಆ ಭಗವಂತ ಆಗ್ತಾನೇನೋ ನಂಬಿಕೆ ಅಷ್ಟೆ. ಲಕ್ಷ್ಮೀ ನಿವಾಸ